ಜಯರಾಮ್ ಭಟ್ ಅವರು ನಿವೃತ್ತ ಪ್ರಾಚಾರ್ಯರು, ವಾಣಿಜ್ಯ ಕಾಲೇಜು AV ಬಾಳಿಗ ವಾಣಿಜ್ಯ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು. ಇವರು ಕೂಡ ಪ್ರತಿ ವರ್ಷ ಅತಿ ಹೆಚ್ಚಿನ ದೇಣಿಗೆಯನ್ನು ನಮ್ಮ ಗೋಶಾಲೆಗೆ ಕೊಡುವಂಥವರು. ಅವರನ್ನು ಈ ನುಡಿ ಮಂಟಪಕ್ಕೆ ಈಗ ಆಹ್ವಾನಿಸ್ತಾ ಇದ್ದೇನೆ. ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರೇ ಮತ್ತು ಗೋಪ್ರೇಮಿಗಳೇ ಮತ್ತು ಮಾತೃ ಸಮಾಗಮದ ಎಲ್ಲ ಮಾತೆಯರೇ, ಜೊತೆಯಲ್ಲಿ ಎದುರಿಗೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ನನ್ನ ಊರಿನ ಆತ್ಮೀಯರೇ, ನನಗೀಗ ಏನು ಅನಿಸ್ತಾ ಇದೆ ಅನ್ನೋದನ್ನು ಕೇಳಿದೆ, ಹೆಣ ಸುಟ್ಟಿಗೆ ಬಂದವನ ಹತ್ರ ಸತ್ತು ಸುದ್ದಿ ಹೇಳುವ ಪರಿಸ್ಥಿತಿ ಬಂದಂಗೆ ಅನಿಸ್ತಾ ಇದೆ. ಇಂತಿಂಥ ಮಹಾನ್ ವ್ಯಕ್ತಿಗಳೆಲ್ಲರೂ ಮಾತಾಡಿದ ಮೇಲೆ, ಮಾತೆಯರು ಮಾತನಾಡಿದ ಮೇಲೆ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಏನು ಮಾತನಾಡಿ ಏನು. ಹಾಗಾಗಿ ಒಂದು ಸ್ವಲ್ಪ ಭಯ ಉಂಟಾಗ್ತಾ ಇದೆ. ಆದರೂ ನೀವೆಲ್ಲರೂ ನಮ್ಮವರು ಎನ್ನುವ ಧೈರ್ಯ ನನಗಿದೆ. ಏನಾದರೂ ತಪ್ಪಿದ್ರು ಯಾರ ಹತ್ರ ಹೇಳುವುದಿಲ್ಲ, ನಿಮ್ಮ ಹತ್ರ ಇಟ್ಕೊಳ್ರಿ ಎನ್ನುವ ವಿನಂತಿಯನ್ನು ಮಾಡ್ತಾ ಒಂದು 10 ಅಥವಾ 15 ನಿಮಿಷದ ಒಳಗೆ ನನ್ನ ಮಾತನ್ನು ಮುಗಿಸ್ತೇನೆ. ಬೇಜಾರು ಬಂದರೆ ಎದ್ದು ನಿಂತ್ಬಿಡಿ, ನಾಷ್ಟಕ್ಕೆ ಮುಗಿಸ್ಬಿಡ್ತೇನೆ. ಇವತ್ತು ಮಾತೃ ಸಮಾಗಮ. ಮಾತೆಯರಿಗಿರುವಷ್ಟು ಮಹತ್ವ ಜಗತ್ತಿನಲ್ಲಿ ಇನ್ಯಾರಿಗೂ ಇಲ್ಲ, ತಿಳ್ಕೊಂಡ್ಬಿಡಿ. ನನ್ನ ವೈಯಕ್ತಿಕ ಅಭಿಪ್ರಾಯವೋ ಅಥವಾ ನಿಮ್ಮೆಲ್ಲರ ಅಭಿಪ್ರಾಯವೋ ಅದು ನಿಮಗೆ ಬಿಟ್ಟದ್ದು. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅದು ಶ್ರೇಷ್ಠವಾದದ್ದು. ಮಾತು ಸಮಂ ನಾಸ್ತಿ ಶರೀರ ಪೋಷಣೆ. ಇವತ್ತೆಲ್ಲ ಇಲ್ಲಿ ನಾವು ಬರಲಿಕ್ಕೆ ಏನಾದರೂ ಕಾರಣೀಕರ್ತವಾಯಿತು ಅನ್ನುವುದಾದರೆ ಅದಕ್ಕೆ ನಮ್ಮ ತಾಯಿಯೇ ಕಾರಣ. ಅವಳು ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ನಮಗೊಂದು ಅದ್ಭುತವಾದಂಥ ಸಂಸ್ಕಾರವನ್ನು ಕೊಟ್ಟಿದ್ದಾಳಲ್ಲ, ಆ ಸಂಸ್ಕಾರವನ್ನು ಕೊಡದಿದ್ದು ನಾವಿಲ್ಲಿ ಬರುವುದಿಲ್ಲಾಗಿತ್ತು. ಹಾಗಾಗಿ ಅದಕ್ಕೆ ಈ ಎಲ್ಲ ಮಾತೆಯರು ಕೂಡ ಅದಕ್ಕೆ ಕಾರಣೀಭೂತರಾದವರು. ಒಂದು ಮಗುವನ್ನು ಪರಿಪೂರ್ಣವಾದಂಥ ರೀತಿಯಲ್ಲಿ ಸಾಕಲಿಕ್ಕೆ ಆ ತಾಯಿಯಿಂದ ಮಾತ್ರ ಸಾಧ್ಯ. ಇನ್ನು ಯಾರೂ ಅದಕ್ಕೆ ತಾನು ಸಾಕ್ತೇನೆ ಎನ್ನುವುದಾಗ ಅಂದರೂ ಕೂಡ ಆ ಮಗುವಿಗೂ ಕೂಡ ಆ ಸ್ಪರ್ಶದ ಜ್ಞಾನದಿಂದಲೇ ಅದು ಸುಖವನ್ನು ಕೊಡುವಂತಹ ಸಾಮರ್ಥ್ಯ ಇದ್ದರೆ ಅದು ಅವಳಲ್ಲಿ ಮಾತ್ರ. ಯಾಕೆ ಅಂತಂದರೆ ತಾಯಿಯ ಹಾಲು ಕೂಡ ಅಮೃತಕ್ಕೂ ಮಿಗಿಲಾದದ್ದು. ತನ್ನ ಮಗುವಿನ ಪರಿಪೂರ್ಣವಾದಂಥ ಬೆಳವಣಿಗೆಗೆ ತಾನು ಕೊಡ್ತಕ್ಕಂಥ ಹಾಲೇ ಅತ್ಯಂತ ಶ್ರೇಷ್ಠವಾದದ್ದು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಈ ತಾಯಿ ಇದಾಳಲ್ಲ, ಈ ತಾಯಿಯ ನಂತರದ ಸ್ಥಾನ ಗೋವಿಗೆ ಬರ್ತದೆಯಂತೆ. ನಾವು ಚಿಕ್ಕವರಿರುವಾಗ ಒಂದು ಪದ್ಯ ಇತ್ತು, ಆಕಳ ಹಾಲನ್ನು ಕುಡಿಯೋಣ, ಆನೆಯ ಕಸುವನ್ನು ಪಡೆಯೋಣ. ಈಗ ಒಂದು ವಿಷಾದದ ಸಂಗತಿ ಅಂತಂದರೆ ಮನೆಯಲ್ಲಿ ಆಕಳೇ ಇಲ್ಲ. ಯಾರು ಹಾಲು ತಂದು ಕೊಟ್ಟದ್ದನ, ಅದು ಎಷ್ಟು ದಿನದ್ದೋ ಏನೋ ಪ್ಯಾಕ್ನಲ್ಲಿ ಬಂದದ್ದನ ನಾವು ಮೊದಲೇ ಪ್ಲಾಸ್ಟಿಕ್ ತ್ಯಾಜ್ಯ ಅಂತೇವೆ. ಆದರೆ ಆ ತ್ಯಾಜ್ಯದಲ್ಲಿಯೇ ಹಾಲು ಬರ್ತದೆ, ಅದನ್ನು ತ್ಯಜಿಸ್ಲಿಕ್ಕಾಗುವುದಿಲ್ಲ, ಯಾಕಂತಂದು ಹಾಲಲ್ಲ, ದುಡ್ಡು ಕೊಟ್ಟದ್ದು. ಹಾಗಾಗಿ ಅಂತಹ ಹಾಲನ್ನು ಕುಡ್ಕೊಂಡು ನಾವು ಬದುಕ್ತಾ ಇದ್ದೇವೆ. ನಾವು ಖಂಡಿತವಾಗಿಯೂ ಅದರಿಂದ ಆನೆಯ ಕಸುವನ್ನು ಪಡೆಯುವುದಿಲ್ಲ. ಇದ್ದ ಕಸುವನ್ನು ಇಟ್ಕೊಂಡು ಹೋಗಬೇಕಾದ್ರೆ ಹೋರಾಡಬೇಕಾದೀತು. ತಾಯಿಯಾದವಳಿಗೆ ಯಾವ ಹಂತದಲ್ಲಿ ತನ್ನ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಹೇಳಿ? ಹುಟ್ಟಿದಾಗಂತೂ ಆಯಿತು, 5 ವರ್ಷದವರೆಗೆ ಅವನ ಜೊತೆಯಲ್ಲೇ ಇರುವುದು, ಅವಳ ನೆರಳೆ ನಮ್ಮ. ಅದನ್ನು ಬಿಟ್ಟರೆ ಮತ್ತೆ ಯಾರಿಂದೂ ಸಾಧ್ಯ ಇಲ್ಲ. ಅವನು ತೀಡ್ಲಿ, ಅವನಿಗೆ ಆರೋಗ್ಯ ಹೋಗಲಿ, ಏನು ಹೋದರೂ ಕೂಡ 24 ಗಂಟೆಯಲ್ಲಿಯೂ ಕೂಡ ಅವಳು ಕಾರ್ಯಮಗ್ನಳಾಗ್ತಾಳೆ ಅಂದರೆ ತನ್ನ ಮಕ್ಕಳಿಗೆ ಮಾತ್ರ. ಅಂತಹ ಮಹಾನ್ ತಾಯಿಗೆ ನಾವೆಲ್ಲರೂ ಕೂಡ ಗೌರವವನ್ನು ಅರ್ಪಿಸೋಣ. ಯಕ್ಷ ಪ್ರಶ್ನೆಯಲ್ಲಿ ಯಕ್ಷ ಕೇಳ್ತಾನೆ ಧರ್ಮರಾಜನಿಗೆ, ಏನು ಅನ್ನುವುದನ್ನು ಕೇಳಿದ್ರೆ, ಕಿಂ ಸ್ವಿದ್ ಗುರುತರಂ ಭೂಮೆ, ಭೂಮಿಗಿಂತಲೂ ಭಾರವಾದಂಥ ವಸ್ತು ಜಗತ್ತಿನಲ್ಲಿ ಇದೆಯೋ, ಇದ್ರಿ ಯಾವುದು?
ನಿಮ್ಮಂತಹ ಸಾಮಾನ್ಯ ವ್ಯಕ್ತಿ ಆದರೆ 1000 ಮಾತು ಹೇಳ್ಬಿಡ್ತಿದ್ವೋ ಏನೋ. ಆದರೆ ಪಾಂಡವ ಧರ್ಮರಾಜ ಹೇಳಿದ ಒಂದೇ ಒಂದು ಮಾತು ಎನ್ನುವುದನ್ನು ಕೇಳಿದ್ರೆ, ಮಾತಾ ಗುರುತರ ಭೂಮೇ, ಭೂಮಿಗಿಂತಲೂ ಹೆಚ್ಚಿನದಾದಂಥ ಭಾರ ಇರುವುದಾದರೆ ಅದು ತಾಯಿಗೆ ಮಾತ್ರವಂತೆ ತಿಳ್ಕೊಳ್ಳಿ. ಹಾಗಾಗಿ ನಿಮ್ಮ ಸ್ಥಾನಕ್ಕೆ ಮತ್ತೊಂದು ಸರಿಸಾಟಿ ಇಲ್ಲ. ಹಾಗಾಗಿ ಇಂತಹ ಈ ತಾಯಿಗೆ ಸದಾ ಕಾಲವೂ ಕೂಡ ನಾವು ನಮಿಸಬೇಕು ಅಥವಾ ಗೌರವಿಸಬೇಕು. ತಾಯಿಯನ್ನು ಗೌರವಿಸದೇ ಇದ್ದರೆ ಜಗತ್ತಿನಲ್ಲಿ ನೀವು ಯಾರನ್ನು ಗೌರವಿಸುವ ಪ್ರಯೋಜನ ಇಲ್ಲ. ತಾಯಿ ಮತ್ತು ಗುರು ಎರಡು ಜನರು ಮಾತ್ರ ಆ ಸ್ಥಾನವನ್ನು ತುಂಬಲಿಕ್ಕೆ ಸಮರ್ಥರಾದಂಥ ವ್ಯಕ್ತಿ. ಹಾಗಾಗಿ ಯಾರಿಗೆ ನಮಸ್ಕಾರ ಮಾಡದೇ ಇದ್ರೂ ಬೇಜಾರಾಗುವುದಿಲ್ಲ. ತಾಯಿಗೆ ನಮಸ್ಕಾರ ಮಾಡಿ. ತಾಯಿಗೆ ನಮಸ್ಕಾರ ಮಾಡಿದ್ರೆ ಎಲ್ಲ ನಮಸ್ಕಾರ ಮಾಡಿದಂಥ ದೇವತೆಗಳ ಆಶೀರ್ವಾದ ನಿಮಗೆ ಅಲ್ಲಿ ಅನಾಯಾಸವಾಗಿ ಬರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನೋಡಿ, ಗೋ ಸೇವೆಯನ್ನು ಮಾಡಿದರೆ ಏನೆಲ್ಲ ಪರಿಹಾರ ಆಗ್ತದೆ ಎನ್ನುವುದಕ್ಕೆ ನನ್ನ ತಾಯಿ ಹೇಳಿದ ಒಂದು ಉದಾಹರಣೆ ನಿಮ್ಮ ಮುಂದಿಡ್ತೇನೆ. ಕನಿಷ್ಠ ಈಗ ಒಂದು 60-70 ವರ್ಷಗಳ ಹಿಂದೆ ಮೈಲಿ ಬೇನೆ ದೊಡ್ಡ ರೋಗ, ಅದಕ್ಕೆ ಔಷಧಿಯೇ ಇಲ್ಲ. ಆ ಬ್ಯಾನೆ ಬಂತು ಅಂದ್ರೆ ಆ ಬ್ಯಾನೆಲ್ಲೇ ಸಾಮಾನ್ಯ ಜನ ಹೋಗ್ಬಿಡ್ತಿದ್ರು. ಇಂತಹ ಸಂದರ್ಭದಲ್ಲಿ ನಮ್ಮ ಮನೆಗೂ ಕೂಡ ಆ ಬೇನೆ ಒಕ್ಕರಿಸಿತು. ನಮ್ಮದು ಕೂಡು ಕುಟುಂಬ. ಆಗ ನಾವು ನಮ್ಮ ದೊಡ್ಡಪ್ಪನವರೆಲ್ಲ ಒಟ್ಟು ಕುಟುಂಬದಲ್ಲಿ ಇದ್ದಾಗ ನನ್ನ ತಂದೆ ಮತ್ತು ನನ್ನ ತಾಯಿಗೆ 2 ಜನರಿಗೆ ಬಿಟ್ಟ ಮನೆಯಲ್ಲಿ ಎಲ್ಲರಿಗೂ ಮೈಲಿ ಅಂತೆ. ಏನು ಮಾಡಬೇಕು ಏನು ಬಿಡಬೇಕು ಎನ್ನುವ ಚಿಂತೆಯಲ್ಲಿರುವಾಗಲೇ ಗೋವುಗಳು ಕೊಟ್ಟಿಗೆಯಲ್ಲಿ ತುಂಬಿಕೊಂಡಿದ್ದು. 9 ರಾಸುಗಳು ಪ್ರಾಣವನ್ನು ಕಳೆದುಕೊಂಡುವಂತೆ. ಹೇಗೆ ಗೋವು ತನ್ನ ಪ್ರಾಣವನ್ನು ಕಳೆದುಕೊಂಡಿತೋ ಹಾಗಾಗಿ ಇವರು ಆ ರೋಗದಿಂದ ಚೇತರಿಸಿಕೊಂಡು ಎಲ್ಲರೂ ಸುಖವಾಗಿದ್ದಾರೆ. ಒಬ್ಬರೂ ತಮ್ಮ ಪ್ರಾಣ ಕಳೆದುಕೊಳ್ಳಿಲ್ಲ. ಗೋವು ನಮಗೆ ಹೇಳದೇನೆ ತನ್ನ ಕೆಲಸ ಮಾಡ್ತದೆ. ನಮ್ಮ ಹತ್ರ ಹೇಳಿದ್ರೂ ಕೆಲಸ ಮಾಡಲಿಕ್ಕಾಗುವುದಿಲ್ಲ. ನಮಗೆ ಮತ್ತು ಅದಕ್ಕೆ ಇಷ್ಟೇ ವಿಶೇಷ. ಹಾಗಾಗಿ ಇಂತಹ ಆ ಗೋವಿನ ವಿಷಯದಲ್ಲಿ ನಾವೆಲ್ಲರೂ ಕೂಡ ಕಾಳಜಿಯನ್ನು ವಹಿಸೋಣ. ಹಿಂದಿನ ವೈಭವವನ್ನು ಮತ್ತೆಲ್ಲರೂ ನಾವು ಪ್ರಯತ್ನ ಮಾಡಿದರೆ ತರಲಿಕ್ಕೆ ಸಾಧ್ಯ. ಕಷ್ಟ ಎನ್ನುವುದನ್ನು ಬಿಟ್ಟುಬಿಡಿ. ಅದರಲ್ಲಿ 250 ಗೋವನ್ನು ಸಾಕಿದಂಥ ಅವರು ಎಷ್ಟು ಖುಷಿಯಲ್ಲಿದ್ದಾರೆ ನೋಡಿ. 250 ಗೋವು, 1-2 ಗೋವಲ್ಲ, 250 ಗೋವು ಸಾಕಿದ್ದಾರೆ. ಜೊತೆಯಲ್ಲಿ ನಮ್ಮಲ್ಲಿಯೂ ಕೂಡ 250 ಗೋವನ್ನು ಸಾಕಲಿಕ್ಕೆ ತನ್ನ ಎಲ್ಲ ಸಮಯವನ್ನು ಮೀಸಲಿಟ್ಟಂಥ ವಿವೇಕ್ ಭಟ್ ಅವರು ಎಷ್ಟು ಖುಷಿಯಲ್ಲಿದ್ದಾರೆ ನೋಡಿ. ಅವರ ಖುಷಿಗೆ ಆ ಗೋವೇ ಕಾರಣ, ವಿನ ಯಾವುದೇ ವಿಶೇಷವಾದಂತಹ ಕೊಡುಗೆ ಕಾರಣವಲ್ಲ. ಹಾಗಾಗಿ ಜೊತೆಯಲ್ಲಿ ತಾಯಿಯಾದವಳು ಎಲ್ಲ ರೀತಿಯಲ್ಲಿಯೂ ಕೂಡ ತನ್ನ ಮಕ್ಕಳ ಬಗ್ಗೆ ಅವಳು ಕಳವಳವನ್ನು ಹೊಂದಿರ್ತಾಳೆ. ಒಂದು ವಿವಾಹವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ತನ್ನ ಮಗಳನ್ನು ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದತ್ತ ಇತಿ ಆಗತ ಲಜ್ಜ ದತ್ತೆ ಇತಿ ವ್ಯಥಿತಂ ಮನಃ ಧರ್ಮ ಸ್ನೇಹಾಂತರೇ ನ್ಯಸ್ತ ದುಃಖಿತ ಕಲು ಮಾತರಹ. ನೋಡಿ, ತಾಯಿಯಾದವಳಿಗೆ ಎಷ್ಟು ಕಳಕಳಿ ಎಂದು ಕೇಳಿದ್ರೆ, ಮಗಳು ದೊಡ್ಡವಳಾಗ್ಬಿಟ್ರೆ ಅಯ್ಯೋ ನನ್ನ ಮಗಳ ಮದುವೆ ಇನ್ನೂ ಮಾಡಲಿಲ್ಲ, ಸರಿಯಾದ ವರ್ಣೆ ಸಿಗಲಿಲ್ಲ, ಆಯಿತು ಇದೆಷ್ಟೆಲ್ಲ ಪ್ರಯತ್ನ ಮಾಡಿ ಯಾರೋ ಒಬ್ಬ ಇಟ್ಕೊಳ್ಳಿ. ಸಿಕ್ಕಿದಂತಹ ಸಂದರ್ಭದಲ್ಲಿ ಅಯ್ಯಯ್ಯೋ ಇಷ್ಟು ದಿನ ನನ್ನ ಮಗಳನ್ನು ಯಾರೂ ಮದುವೆ ಆಗ್ಲಿಕ್ಕೆ ಬರಲಿಲ್ಲ ಅಥವಾ ಮದುವೆ ಆಗ್ಲಿ ಹುಡುಕ್ಲಿಕ್ಕೆ ಆಗ್ಲೇನೋ ಇದ್ದೆ, ಈಗ ಒಬ್ಬ ಸಿಕ್ಬಿಟ್ಟ, ಹಾಗಾಗಿ ಇನ್ನು ನನ್ನ ಮನೆಯಿಂದ ಹೊರಟು ಬಿಡ್ತಾಳಲ್ಲ ಇವಳು, ಅವಳ ಮುಂದಿನ ಪಯಣ ಹೇಗೋ ಏನೋ, ಅವಳು ಸುಖವಾಗಿರ್ತಾಳೋ ಇಲ್ಲೋ ಅಂತಕ್ಕಂಥ ಚಿಂತೆ. ಹಾಗಾಗಿ ಈ ರೀತಿಯಾದಂತಹ ದ್ವಂದ್ವದಲ್ಲಿ ಯಾವಾಗಲೂ ಇರ್ತಾಳೆ. ಮತ್ತು ತಾಯಿಯಾದವಳಿಗೆ ಏನು ಕೇಳಿದ್ರೆ, ನಾವು ಎಷ್ಟೇ ದೊಡ್ಡವರಾಗಿ ನಮ್ಮ ಗಡ್ಡ ಹೋಗಿ ಮೂಗಿಗೆ ಜಪ್ಪಲಿಕ್ಕೆ ಇರುವಂಥ ಪರಿಸ್ಥಿತಿಯಲ್ಲಿಯೂ ನಾನು ಅವಳಿಗೆ ಚಿಕ್ಕವನೇ. ಅಯ್ಯೋ ನಮ್ಮನೆ ತಮ್ಮನಿಗೆ ಅಷ್ಟೆಲ್ಲ ತಿಳಿಯುವುದಿಲ್ಲ ಮಾರಾಯರ ಅಂತಾಳೆ. ತಮ್ಮಂಗೂ ಅಮ್ಮಂಗೂ 20-25 ವರ್ಷ ಡಿಫ್ರೆನ್ಸ್ ಇದ್ದರೂ ಕೂಡ ಅಮ್ಮನಿಗೆ 75 ಆದರೂ ಇವನಿಗೆ 50-55 ಆದರೂ ನನ್ನ ಅಮ್ಮನ ಮಾತು ಅದೇ, ಹೌದಲ್ಲ? ಹಾಗಾಗಿ ಇಂತಹ ಅಮ್ಮಂದಿರುಗಳು ಪ್ರಯತ್ನಕ್ಕೆ ನಿಂತರೆ ಯಾವುದು ತಾನೇ ಅಸಾಧ್ಯವಾದೀತು ಹೇಳಿ. ಹಾಗಾಗಿ ಈಗೆಲ್ಲ ಸಾಧನೆ ಮಾಡಿದಂತಹ ಮಾತೆಯರು ನನ್ನ ಹಿಂದಿದ್ದಾರೆ. ಅವರ ಸಾಧನೆಗೆಲ್ಲವೂ ಕೂಡ ಅವರಲ್ಲಿಯ ಈ ಚೈತನ್ಯವೇ ಕಾರಣ.
ಇವತ್ತು ಮತ್ತೊಂದು ವಿಶೇಷ ಎನ್ನುವುದನ್ನು ಕೇಳಿದ್ರೆ ಮಕ್ಕಳ ಸಂತೆ. ನಾವು ಆ ಬಿಸಿಲಲ್ಲಿ ಹೋಗಿ ಸಂತೆ ನೋಡ್ಕೊಂಡು ಬಂದಿದ್ದೇವೆ, ಆದರೆ ಇಲ್ಲಿಯ ಮಕ್ಕಳ ಚೈತನ್ಯದ ಸಂತೆಯನ್ನು ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಕ್ಕಳನ್ನು ತೊಡಗಿಸಿದಂತಹ ನಿಮ್ಮೆಲ್ಲರಿಗೂ ದೊಡ್ಡ ಧನ್ಯವಾದವನ್ನು ಹೇಳ್ತೇನೆ. ಅವರ ಆ ಉತ್ಸಾಹ ನಮ್ಮೆಲ್ಲರಲ್ಲಿಯೂ ಕೂಡ ಚಿರಕಾಲವಾಗಿ ಇರಲಿ. ಜೊತೆಯಲ್ಲಿ ನಾವು ದನ ಕಾಯುವ ಅಂತೇವೆ, ಎಲ್ಲರೂ ಶಬ್ದ ಬಂದಾಗ ಹೋಗ ಅವ್ನು ದನ ಕಾಯು ಕಡ್ಡಿಲ್ಲ ಅಂತೇವೆ. ದಯಮಾಡಿ ದನ ಕಾಯುವಷ್ಟು ಶ್ರೇಷ್ಠ ಕಾರ್ಯ ಇನ್ನೊಂದಿಲ್ಲ. ಸಹನೆ ಜೊತೆಯಲ್ಲಿ ಅದರಿಂದ ಲಾಭ. ಉದಾಹರಣೆಗೆ ನೋಡಿ, ನಂದಿನಿಯ ಸೇವೆಯನ್ನು ಮಾಡಿಕೊಂಡಂತಹ ರಘುವಂಶದ ಒಬ್ಬ ಮಹಾನ್ ಶ್ರೇಷ್ಠ ವ್ಯಕ್ತಿ ತನ್ಮೂಲಕವಾಗಿ ಏನಾಯಿತು, ಅವನು ದಿಲೀಪ ಮಕ್ಕಳನ್ನು ಒಂದು ಪಡೆಯದೆ ಬಹಳ ಕೊರತೆಯಲ್ಲಿದ್ದ. ಅವನಿಗೆ ಏನೆಲ್ಲ ಚಿಂತೆ ಬಾಕಿ ಯಾವುದೂ ಇಲ್ಲ ಇತ್ತು, ಒಂದೇ ಚಿಂತೆ ಮಕ್ಕಳಿಲ್ಲ. ಕೊನೆಯಲ್ಲಿ ವಸಿಷ್ಠನಲ್ಲೂ ಕೇಳಿದಾಗ ಹೇಳ್ತಾನೆ, ನೀನು 21 ದಿನಗಳ ಪರ್ಯಂತ ನಂದಿನಿಯ ಸೇವೆಯನ್ನು ಮಾಡಿದರೆ ನಿನಗೆ ಯಾವುದೇ ಕಾರಣಕ್ಕೂ ಕುಲಪುತ್ರನನ್ನು ಪಡೀತೀಯ ಅಂತಕ್ಕಂಥನ್ನು ಹೇಳಿದ ಮೇಲೆ 21 ದಿನಗಳ ಪರ್ಯಂತ ಗೌರವಯುತವಾಗಿ ನಂದಿನಿಯನ್ನು ಕಾಯ್ತಾನೆ. ಆ ನಂತರದಲ್ಲಿ 21ನೇ ದಿನ ಅದು ಪ್ರತ್ಯಕ್ಷವಾಗಿ ತನ್ನ ಹಾಲನ್ನು ಒಸರ್ತದೆ. ಆ ದೊನ್ನೆಯಲ್ಲಿ, ಆ ಅಡವಿಯಲ್ಲಿ ಇರತಕ್ಕಂತಹ ತನ್ಮೂಲಕವಾಗಿ ಎಲೆಯ ದೊನ್ನೆಯಲ್ಲಿ ಆ ಹಾಲನ್ನು ತೆಗೆದುಕೊಂಡು ಹೋಗಿ ನಿನ್ನ ಧರ್ಮಪತ್ನಿ ಸುದಕ್ಷಿಣಾದೇವಿಗೆ ಕೊಡು ಎನ್ನುವುದಾಗಿ ಹೇಳಿದ ಮೇಲೆ ಆ ಹಾಲನ್ನು ಭಕ್ಷಿಸಿದಂಥ ಅವಳು ಆವಾಗ ಗರ್ಭಿಣಿಯಾಗ್ತಾಳೆ. ಗರ್ಭಿಣಿಯಾಗಿ ಆ ಜಗತ್ತಿಗೆ ಶ್ರೇಷ್ಠವಾದಂಥ ಬೆಳಕನ್ನು ಚೆಲ್ತಕ್ಕಂಥ ರಘುವಂಶಕ್ಕೆ ಒಂದು ಕುಡಿಯನ್ನು ನೀಡ್ತಾಳೆ. ಹಾಗಾಗಿ ದನ ಕಾಯುವುದು ಕೆಟ್ಟ ಕೆಲಸ ಅಂತ ತಿಳ್ಕೊಳ್ಬೇಡಿ, ಬಹಳ ಶ್ರೇಷ್ಠ ಕೆಲಸ. ನಿಮ್ಮ ಯಾವುದೋ ಮನೋಕಾಮನೆ ಇದ್ದರೆ ಅದು ಖಂಡಿತ ಪೂರೈಸದೇ ಇದ್ದರೆ ಅದು ಗೋವೇ ಅಲ್ಲ ಎನ್ನುವಂಥ ಮಾತಿಗೆ ಸಾಧ್ಯತೆ ಉಂಟು, ಅದು ಆಗ್ತದೆ ಎನ್ನುವ ನನ್ನ ಮಾತು. ಹಾಗಾಗಿ ಇದರ ಜೊತೆಯಲ್ಲಿ ಈ ಗೋಮಾತೆಯ ಕಾರ್ಯದಲ್ಲಿ ದಿನದ 24 ಗಂಟೆಯನ್ನು ತೊಡಗಿಸಿಕೊಂಡಂತಹ ವಿವೇಕ ಎನ್ನ ಹೆಸರಿಗೆ ತನ್ನನ್ನು ಪ್ರಾಮಾಣಿಕವಾಗಿಯೂ ತೊಡಗಿಸಿಕೊಂಡು, ಬಹಳ ಸಲ ಹೆಸರಿಗೆ ಮತ್ತು ಅವರು ಮಾಡ್ತಕ್ಕಂಥ ಕಾರ್ಯಕ್ಕೆ ಸಂಬಂಧ ಇರುವುದಿಲ್ಲ. ಎಷ್ಟೋ ಸರಿ ವಿದ್ಯಾಧರ ಇಟ್ಬಿಡ್ತೇವೆ, ಅದೇ ಸಿಗಿದ್ರೆ ಕಾಳಾಕ್ಷರ ಇರುವುದಿಲ್ಲ, ನನ್ನ ಹೆಸರು ವಿದ್ಯಾಧರ, ಪಾಪ ಹೌದಲ್ಲ. ನಾಗವೇಣಿ ಅಂತಾರೆ, ಪಾಪ ಅಷ್ಟು ಅವಳು ವೇಣಿ ಇಷ್ಟೇ ದೊಡ್ಡದು, ಹೌದಲ್ಲ, ಮೋಟು ಬಾಲ್ದ ನಾಯಿಯಾಗಿ. ಆದರೆ ಇಲ್ಲಿ ಇರತಕ್ಕಂಥ ಈ ವಿವೇಕ ಇದಾನಲ್ಲ, ಅವನು ನನ್ನ ಆತ್ಮೀಯ ವಿದ್ಯಾರ್ಥಿಯೂ ಹೌದು. ಜೊತೆಯಲ್ಲಿ ಅವನ ಆ ವಿವೇಕಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತೇನೆ. ಈ ಗೋಶಾಲೆಯ ಎಲ್ಲ ಪದಾಧಿಕಾರಿಗಳು ಕೂಡ ನಾನು ನತಮಸ್ತಕವಾಗಿ ನಮಸ್ಕರಿಸಿ ನಿಮ್ಮಿಂದ ಇದಕ್ಕೂ ಹೆಚ್ಚಿನ ಸೇವೆ ಬರಲಿ ಅಂತಕ್ಕದ್ದನ್ನು ಹೇಳ್ತೇನೆ. ಈಗ ಇವರೆಲ್ಲ ಮಾಡ್ತಕ್ಕಂತಹ ಆ ಸೇವೆಯ ಮುಂದೆ ನಾನು ಕೊಡ್ತಕ್ಕಂಥ ದಾನ ನಗಣ್ಯ ಎನ್ನುವುದಾಗಿ ನನಗನಿಸಿದೆ. ದಯಮಾಡಿ ಇನ್ನೊಮ್ಮೆ ಎಲ್ಲಿಯೂ ನಾನು ದಾನ ಕೊಟ್ಟಿದ್ದೇನೆ ಹೇಳಬೇಡಿ, ನನಗೆ ನಾಚಿಕೆ. ನಾನು ಕೊಡುವ ದಾನ ಗಟ್ಟಿ 1 ದಿನ 2 ದಿನಕ್ಕೂ ಬರೆದಿದ್ದಂಥ ದಾನ ಕೊಟ್ಟಿದ್ದೇನೆ. ಹಾಗಾಗಿ ನನಗೆ ಇದಕ್ಕೂ ಹೆಚ್ಚಿನ ದಾನವನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ ನನಗೆ ಬರಲಿ ಎನ್ನುವುದಾಗಿ ಆ ಗೋಮಾತೆಯಲ್ಲಿ ಪ್ರಾರ್ಥಿಸಿ ಆ ಗುರುವಿನಲ್ಲಿ ನಾನು ವಿನಂತಿಸಿಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.